ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಆಫ್ರಿಕಾವನ್ನು ಸೋಲಿಸಿ ಫೈನಲ್ಗೆ ಪ್ರವೇಶಿಸಿದೆ. ಈಗ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ದುಬೈನಲ್ಲಿ ನಡೆಯಲಿದೆ. ಇದನ್ನು ಗಮನಿಸಿದ ವಿಶ್ವದ ಹಲವು ದೊಡ್ಡ ಕ್ರಿಕೆಟ್ ದಿಗ್ಗಜರು ಫೈನಲ್ ಪಂದ್ಯದ ಕುರಿತು ಭವಿಷ್ಯವಾಣಿ ಮಾಡಲು ಆರಂಭಿಸಿದ್ದಾರೆ. ಮತ್ತು ಅವರು ಹೇಳಿದ ಚಾಂಪಿಯನ್ ತಂಡದ ಹೆಸರು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸಚಿನ್ ತೆಂಡೂಲ್ಕರ್, ರಿಕಿ ಪಾಂಟಿಂಗ್, ಕೆವಿನ್ ಪೀಟರ್ಸನ್ ಮತ್ತು ಶೋಯಬ್ ಅಖ್ತರ್ ಅವರು ಯಾವ ತಂಡವನ್ನು ಚಾಂಪಿಯನ್ಸ್ ಟ್ರೋಫಿಯ ಚಾಂಪಿಯನ್ ಎಂದು ಹೇಳಿದ್ದಾರೆ ಮತ್ತು ಯಾವ ದಿಗ್ಗಜರು ಭಾರತಕ್ಕೆ ಬೆಂಬಲ ನೀಡಿದ್ದಾರೆ? ಈ ಎಲ್ಲಾ ದಿಗ್ಗಜರ ಭವಿಷ್ಯವಾಣಿಗಳನ್ನು ನಾವು ನಿಮಗೆ ತೋರಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಭಾರತ ತಂಡ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲುತ್ತದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಮೊದಲಿಗೆ ಸಚಿನ್ ತೆಂಡೂಲ್ಕರ್ ಭವಿಷ್ಯವಾಣಿ ಮಾಡುತ್ತಾ ಹೇಳಿದರು, ನ್ಯೂಜಿಲೆಂಡ್ ತಂಡವು ಅದ್ಭುತ ಆಟವನ್ನು ಪ್ರದರ್ಶಿಸಿದೆ ಮತ್ತು ಸೌತ್ ಆಫ್ರಿಕಾ ನಂತ ಬಲಿಷ್ಠ ತಂಡವನ್ನು ಸೋಲಿಸಿ ಫೈನಲ್ಗೆ ಪ್ರವೇಶಿಸಿದೆ. ಫೈನಲಿ ನಮ್ಮ ಫೈನಲಿಸ್ಟ್ಗಳು ಕನ್ಫರ್ಮ್ ಆಗಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯ ದುಬೈನಲ್ಲಿ ನೋಡಲು ಬಹಳ ರೋಚಕವಾಗಿರುತ್ತದೆ. ನಾನು ಈ ಪಂದ್ಯವನ್ನು ನೋಡುವುದಕ್ಕಾಗಿ ಆತುರದಿಂದ ಕಾಯುತ್ತಿದ್ದೇನೆ. ಎರಡೂ ತಂಡಗಳಿಗೆ ಇದು ಮಾಡು ಇಲ್ಲವೇ ಮಡಿಯ ಪಂದ್ಯವಾಗಿದ್ದು ನಾನು ನನ್ನ ತಂಡವನ್ನು ಖಂಡಿತವಾಗಿಯೂ ಬೆಂಬಲಿಸುತ್ತೇನೆ. ಆದರೆ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯ ವಿಜೇತ ಯಾರಾಗಬಹುದು ಎಂಬುದನ್ನು ಹೇಳುವುದು ನಮಗೆ ತುಂಬಾ ಕಷ್ಟವಾಗಿದೆ. ಆದರೆ ನಮ್ಮ ತಂಡ ಈ ಪಂದ್ಯದಲ್ಲಿ ಸಂಪೂರ್ಣವಾಗಿ ಹಾವಿಯಾಗುತ್ತದೆ, ಏಕೆಂದರೆ ನಾವು ಈಗಾಗಲೇ ನ್ಯೂಜಿಲೆಂಡ್ ತಂಡವನ್ನು ಒಮ್ಮೆ ಸೋಲಿಸಿದ್ದೇವೆ ಎಂದರು. ಹಾಗೂ ರಿಕಿ ಪಾಂಟಿಂಗ್ ಹೇಳಿದರು, ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಫೈನಲ್ಗೆ ತಲುಪಿವೆ ಮತ್ತು ಈ ಎರಡೂ ತಂಡಗಳು ಅತ್ಯಂತ ಅಪಾಯಕರವಾಗಿದ್ದು ಪರಸ್ಪರ ಕಠಿಣ ಪೈಪೋಟಿ ನೀಡಲಿವೆ. ಈ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು ಎಂಬುದನ್ನು ಹೇಳುವುದು ನನಗೆ ತುಂಬಾ ಕಷ್ಟವಾಗಿದೆ. ಆದರೆ ನಾನು ಖಂಡಿತವಾಗಿಯೂ ಹೇಳಬಹುದಾದದ್ದು ಎಂದರೆ ಭಾರತೀಯ ತಂಡ ಗೆಲ್ಲುವ ಹೆಚ್ಚಿನ ಸಾಧ್ಯತೆ ಇದೆ, ಏಕೆಂದರೆ ಟೀಂ ಇಂಡಿಯಾ ಈ ಟೂರ್ನಮೆಂಟ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಈಗಾಗಲೇ ಒಮ್ಮೆ ಸುಲಭವಾಗಿ ಸೋಲಿಸಿದೆ. ಹಾಗೂ ಭಾರತದ ಎಲ್ಲಾ ಆಟಗಾರರು ಉತ್ತಮ ಫಾರ್ಮ್ನಲ್ಲಿ ಇದ್ದಾರೆ ಮತ್ತು ಅವರ ಬಳಿ ವರುಣ್ ಚಕ್ರವರ್ತಿ ಎಂಬ ಮಾಯಾಜಾಲಿ ಬೌಲರ್ ಇದ್ದಾನೆ. ಅವನು ಯಾವಾಗ ಬೇಕಾದರೂ ಪಂದ್ಯದ ದಿಕ್ಕನ್ನು ಬದಲಾಯಿಸುತ್ತಾನೆ. ಆದ್ದರಿಂದ ನನಗೆ ಈಗಾಗಲೇ ಭಾರತೀಯ ತಂಡ ಚಾಂಪಿಯನ್ ಆಗಿ ಕಾಣುತ್ತಿದೆ ಎಂದರು. ಮತ್ತು ಶೋಯಬ್ ಅಖ್ತರ್ ಹೇಳಿದರು, ನ್ಯೂಜಿಲೆಂಡ್ ತಂಡಕ್ಕೆ ಜಯದ ಹಾರ್ದಿಕ ಅಭಿನಂದನೆಗಳು. ಅವರು ಸೌತ್ ಆಫ್ರಿಕಾ ಎಂಬ ಬಲಿಷ್ಠ ತಂಡವನ್ನು ಸೋಲಿಸಿ ಫೈನಲ್ಗೆ ಪ್ರವೇಶಿಸಿ ಅದ್ಭುತ ಆಟವನ್ನು ಪ್ರದರ್ಶಿಸಿದರು. ಆದರೆ ಮುಂದಿನ ಸವಾಲು ನ್ಯೂಜಿಲೆಂಡ್ಗೆ ಸುಲಭವಾಗುವುದಿಲ್ಲ, ಏಕೆಂದರೆ ಅವರ ಎದುರು ಭಾರತ ತಂಡ ನಿಂತಿದೆ. ನಾನು ಭಾರತೀಯ ತಂಡ ಚಾಂಪಿಯನ್ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ, ಆದರೆ ಎರಡೂ ತಂಡಗಳ ನಡುವೆ ಭರ್ಜರಿ ಪಂದ್ಯವನ್ನು ನೋಡಲು ಸಿಗುತ್ತದೆ, ಏಕೆಂದರೆ ನ್ಯೂಜಿಲೆಂಡ್ ಕೂಡ ಐಸಿಸಿ ಟೂರ್ನಮೆಂಟ್ ಗೆದ್ದು ಈ ಟ್ರೋಫಿಯನ್ನು ಎತ್ತಲು ಸಂಪೂರ್ಣ ಪ್ರಯತ್ನ ಮಾಡುತ್ತದೆ ಎಂದರು. ಮತ್ತು ಕೆವಿನ್ ಪೀಟರ್ಸನ್ ಹೇಳಿದರು, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ ತಂಡ ವಿಜೇತವಾಗುತ್ತದೆ ಎಂದು ಹೇಳುವುದು ತುಂಬಾ ಕಷ್ಟ. ಎರಡೂ ತಂಡಗಳು ಬಹಳ ಅಪಾಯಕಾರಿಯಾಗಿದೆ ಮತ್ತು ಎರಡು ತಂಡಗಳ ನಡುವೆ ತೀವ್ರ ಪೈಪೋಟಿ ಕಾಣಿಸಿಕೊಳ್ಳುತ್ತದೆ. ಇಂದು ನ್ಯೂಜಿಲೆಂಡ್ ತಂಡ ಆಫ್ರಿಕಾ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿ 300 ರನ್ಗಳಿಗಿಂತ ಹೆಚ್ಚು ಗುರಿಯನ್ನು ನೀಡಿತು. ಇದು ಭಾರತಕ್ಕೆ ದೊಡ್ಡ ಸವಾಲಾಗಬಹುದು, ಆದರೆ ಭಾರತವು ಯಾರಿಗಿಂತ ಕಡಿಮೆ ಇಲ್ಲ ಎಂದರು. ಸ್ನೇಹಿತರೆ, ನೀವು ನೋಡಿದಂತೆ ದೊಡ್ಡ ದೊಡ್ಡ ದಿಗ್ಗಜರು ಎರಡೂ ತಂಡಗಳನ್ನು ಚಾಂಪಿಯನ್ ಎಂದು ಹೇಳಿದ್ದಾರೆ. ಆದರೆ ನಿಮ್ಮ ಪ್ರಕಾರ ಭಾರತ ತಂಡ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲುತ್ತದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.